ನಮಸ್ತೆ. 7ನೇ ತರಗತಿಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುರುತಿಸುವಿಕೆಯ ಬಗ್ಗೆ ಪ್ರಾಯೋಗಿಕ ತರಗತಿಗಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಸೂಚನೆಗಳನ್ನು ನೀಡಿದ್ದೆ. ದಾಸವಾಳದ ದ್ರಾವಣ ಮತ್ತು ಅರಿಶಿಣದ ಹಾಳೆಯನ್ನು ತಯಾರಿಸುವುದು ಹೇಗೆ ಎಂದು ವಿವರಣೆಯನ್ನು ಕೊಟ್ಟಿದ್ದೆ. ತದನಂತರ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದೆ ಮತ್ತು ಅದಕ್ಕೆ ಬಳಕೆಗಾಗಿ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿರಿ ಅಂತ ಹೇಳಿದ್ದೆ. ಇಷ್ಟು ಸೂಚನೆಗಳ ನಂತರ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿರುವ ಪ್ಲಾಸ್ಟಿಕ್ ಲೋಟಗಳನ್ನು, ಈ ರೀತಿ ಡಬ್ಬೆಗಳನ್ನು ಮತ್ತು ಈ ರೀತಿ ಸ್ಟೀಲಿನ ಲೋಟಗಳನ್ನು, ಜೊತೆಯಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬೀಕರ್ಗಳನ್ನು ಕೂಡ ತಂದಿದ್ದರು. ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬಳಸಿ ಬೀಸಾಡಿದ್ದ ಜ್ಯೂಸ್ ಬಾಟಲಿಗಳನ್ನು ಈ ರೀತಿ ಚೊಕ್ಕವಾಗಿ ಚಂದವಾಗಿ ಕಟ್ ಮಾಡಿ ತಂದಿದ್ದರು. ಈ ರೀತಿ ವಿದ್ಯಾರ್ಥಿಗಳು ತುಂಬ ಕ್ರಿಯಾಶೀಲವಾಗಿ ಪ್ರಯೋಗದಲ್ಲಿ ಪಾಲ್ಗೊಂಡಿದ್ದರು. ನಾವು ವಿಷಯಗಳನ್ನು ತಿಳಿಸಿದರೆ ಸಾಕು, ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಮತ್ತು ಉತ್ಸಾಹವನ್ನು ತರಗತಿಯಲ್ಲಿ ತೋರುತ್ತಾರೆ. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಯೋಗಿಕ ಕಲಿಕೆಗೆ ಉತ್ಸಾಹವನ್ನು ತೋರುತ್ತಿರುವುದು ವೈಯಕ್ತಿಕವಾಗಿ ನನಗೆ ಖುಷಿ ಕೊಟ್ಟಂತಹ ಸಂಗತಿ. ಥಿಯರಿಟಿಕಲ್ ಬೋಧನೆಗಳಿಂದ ಪ್ರಾಯೋಗಿಕ ತರಬೇತಿ ವಿದ್ಯಾರ್ಥಿಗಳಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚು ಮಾಡುತ್ತದೆ ಎಂದು ನನ್ನ ನಂಬಿಕೆ. ಬಿಡುವು ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳ ಪ್ರಾಯೋಗಿಕ ಕಲಿಕೆಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು.